ಗುಂಡ್ಲುಪೇಟೆ ಕ್ವಾರಿಯಿಂದ ಬಿಳಿಕಲ್ಲು ಹೊತ್ತು ತರುತ್ತಿದ್ದ ಟಿಪ್ಪರ್ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಪ್ರಪಾತಕ್ಕೆ ಉರುಳಿದ ಪರಿಣಾಮ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿರುವ ಭೀಕರ ಘಟನೆ ತಾಲೂಕಿನ ಗರಗನಹಳ್ಳಿ ಸಮೀಪ ಶನಿವಾರ ನಡೆದಿದೆ. ದೊಡ್ಡಬಳ್ಳಾಪುರ ಮೂಲದ ಸುಬ್ಬು ಎಂಬ ವ್ಯಕ್ತಿ ಮೃತಪಟ್ಟ ದುರ್ದೈವಿ ಚಾಲಕ. ಉದ್ಯಮಿ ಮಧು ಎಂಬುವವರಿಗೆ ಸೇರಿದ ಕ್ವಾರಿಯಲ್ಲಿ ಸುಬ್ಬು ಅವರು ಹಲವು ದಿನಗಳಿಂದ ಚಾಲಕರಾಗಿ ಕೆಲಸ ಮಾಡ್ತಿದ್ರು. ಶನಿವಾರ ಕ್ವಾರಿಯಿಂದ ಬೋರ್ಡ್ರಸ್ ಕಲ್ಲುಗಳನ್ನ ತುಂಬಿಕೊಂಡು ಟಿಪ್ಪರ್ ಅನ್ನ ಮೇಲಕ್ಕೆ ಚಾಲನೆ ಮಾಡಿಕೊಂಡು ಬರುತ್ತಿದ್ದಾಗ ಹಠಾತ್ತನೆ ಚಾಲಕನ ನಿಯಂತ್ರಣ ತಪ್ಪಿದೆ. ಪರಿಣಾಮವಾಗಿ ಟಿಪ್ಪರ್ ಸುಮಾರು 50 ಅಡಿ ಆಳದ ಕ್ವಾರಿಯೊಳಕ್ಕೆ ಉರುಳಿ ಬಿದ್ದಿದೆ. ಅಪಘಾತದ ತೀವ್ರತೆಗೆ ಟಿಪ್ಪರ್ ಸಂಪೂರ್ಣವಾಗಿ ಜಖಂ ಆಗಿದ್ದು ಚಾಲಕ ಸುಬ್ಬು ಅವರು ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಕಲ್ಲು ತುಂಬಿದ ಲಾರಿ ಪ್ರಪಾತಕ್ಕೆ ಬಿದ್ದ ಶಬ್ದ ಕೇಳಿ ಸ್ಥಳೀಯರು ಹಾಗೂ ಇತರ ಕಾರ್ಮಿಕರು ಧಾವಿಸಿದಾದರೂ ಅಷ್ಟರಲ್ಲೇ ಸಾವು ಸಂಭವಿಸಿತ್ತು. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. হ্যাঁ রে ক ক এই তো এদিকে বসে আছি করিতেছি হ্যাঁ রে ক ক এই তো এদিকে বসে আছি করিতেছি হ্যাঁ রে ক ক এই তো এদিকে বসে আছি করিতেছি হ্যাঁ রে ক ক এই তো এদিকে বসে আছি করিতেছি হ্যাঁ রে ক ক এই তো এদিকে বসে আছি করিতেছি হ্যাঁ রে ক ক এই তো এদিকে বসে আছি করিতেছি হ্যাঁ রে ক ক এই তো এদিকে বসে আছি করিতেছি হ্যাঁ রে ক ক ಈ ಘಟನೆ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡೋದಾದ್ರೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕೇವಲ ಇದೊಂದು ಒಂದು ದುರ್ಘಟನೆ, ಕೇವಲ ಒಂದು ಅಪಘಾತ ಅಲ್ಲ ಅಂತಾನೆ ನಾವು ನೋಡ್ಬೋದು. ಇದು ವ್ಯವಸ್ಥೆಯ ವೈಫಲ್ಯಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಆಗಿದೆ ಅಂತಾನೆ ನಾವಿಲ್ಲಿ ನೋಡ್ಬೋದು. ಏನು ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಡೆದ ಈ ಭೀಕರ ಅಪಘಾತ ಮತ್ತೊಮ್ಮೆ ಕ್ವಾರಿ ಪ್ರದೇಶಗಳ ಸುರಕ್ಷತೆ ಬಗ್ಗೆ ಗಂಭೀರ ಪ್ರಶ್ನೆಯನ್ನ ಎತ್ತಿದೆ ಅಂತಾನೆ ನೋಡ್ಬೋದು. ಸರ್ಕಾರ ಗಣಿಗಾರಿಕೆಗೆ ಮತ್ತು ಕ್ವಾರಿ ಕಾರ್ಯಾಚರಣೆಗೆ ಹಲವಾರು ಕಠಿಣ ನಿಯಮಗಳನ್ನ ಜಾರಿಗೊಳಿಸಿದೆ. ಆದ್ರೆ ಅವುಗಳ ಅನುಷ್ಠಾನ ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆ ಅಂತಾನೆ ನೋಡ್ಬೋದು. ನಾವು ಏನು ನಿಯಮಗಳ ಪ್ರಕಾರ ನಾವು ನೋಡೋದಾದ್ರೆ ಈ ಗಣಿಗಾರಿಕಾ ಪ್ರದೇಶಗಳಲ್ಲಿ ಕ್ವಾರಿ ಪ್ರದೇಶಗಳಲ್ಲಿ ವಾಹನ ಸಂಚಾರಕ್ಕೆ ಸುರಕ್ಷಿತ ರಸ್ತೆಗಳಿರ್ಬೇಕು. ಮುಖ್ಯವಾಗಿ ಸುರಕ್ಷಿತ ರಸ್ತೆಗಳು ಇಲ್ಲಿ ಮುಖ್ಯವಾಗಿರುತ್ತೆ. ಏನು ಇನ್ನೊಂದು ನಿಯಮವನ್ನ ನೋಡೋದಾದ್ರೆ ಅತಿ ಭಾರವಾದ ಸಾಗಣೆ ಸಂಪೂರ್ಣ ನಿಷೇಧ ಆಗಿರುವಂತದ್ದು. ಚಾಲಕರಿಗೆ ಸುರಕ್ಷಿತ ತರಬೇತಿ ನೀಡಬೇಕು ಅನ್ನೋದು ಇಲ್ಲಿ ನಿಯಮಗಳು, ಸರ್ಕಾರದ ನಿಯಮಗಳು ಇಲ್ಲಿ ಇರುವಂತದ್ದು. ಆದ್ರೆ ವಾಸ್ತವದಲ್ಲಿ ಏನ್ ನಡೀತಾ ಇದೆ ಅಂತ ನಾವು ನೋಡೋದಾದ್ರೆ ಹೆಚ್ಚಾಗಿ ಕ್ವಾರಿಗಳಲ್ಲಿ ಅತಿ ಭಾರ ಸಾಗಣೆ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಈಗ ರಸ್ತೆ ಪರಿಸ್ಥಿತಿ ಅತಿ ದುರ್ಬಲವಾಗಿರುವಂತದ್ದು. ಸುರಕ್ಷತಾ ಕ್ರಮಗಳನ್ನ ಕೇವಲ ಕಾಗದದಲ್ಲಿ ಮಾತ್ರ ಪಾಲಿಕೆ ಮಾಡಲಾಗ್ತಿದೆ. ಈ ಘಟನೆಯಲ್ಲಿಯೂ ಪ್ರಾಥಮಿಕ ಮಾಹಿತಿಯ ಪ್ರಕಾರ ನಾವು ನೋಡೋದಾದ್ರೆ ಟಿಪ್ಪರ್ ನಿಯಂತ್ರಣ ತಪ್ಪಿರೋದು ಕಾರಣ ಅಂತ ಹೇಳಲಾಗ್ತಿದೆ. ಆದ್ರೆ ಪ್ರಶ್ನೆ ಏನಪ್ಪಾ ಅಂತ ನಾವಿಲ್ಲಿ ನೋಡೋದಾದ್ರೆ ಆ ನಿಯಂತ್ರಣ ತಪ್ಪೋಕೆ ಕಾರಣ ಏನಿರಬಹುದು, ಈ ತರ ಪರಿಸ್ಥಿತಿಗಳು ಸೃಷ್ಟಿಯಾಗಿರೋದಕ್ಕೆ ಕಾರಣ ಏನಿರ್ಬೋದು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡಬಹುದು. ಇಲ್ಲಿ ಕೇವಲ ಚಾಲಕನ ನಿಯಂತ್ರಣ ತಪ್ಪಿರಬಹುದು ಅಥವಾ ಚಾಲಕನ ತಪ್ಪಿರಬಹುದು, ಈ ರೀತಿ ಒಂದು ವಿಷಯವನ್ನ ನಾವು ನೋಡೋದಲ್ಲ. ಕ್ವಾರಿಯ ನಿರ್ವಹಣೆಯ ನಿರ್ಲಕ್ಷ್ಯ ಕೂಡ ಇಲ್ಲಿ ಇರುತ್ತೆ. ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಕೂಡ ಆಗಿರುವಂತದ್ದು ಇಲ್ಲಿ. ಮತ್ತು ಅಧಿಕಾರಿಗಳು ಮೇಲ್ವಿಚಾರಣೆ ನಡೆಸ್ತಾ ಇದ್ದಾರಾ ಅಥವಾ ಅದ್ರ ಕೊರತೆ ಏನಾದ್ರೂ ಇದೆಯಾ ಅನ್ನೋದು ಇಲ್ಲಿ ಪ್ರಶ್ನೆ ಬರುವಂತದ್ದು. ಹೀಗಾಗಿ ಒಟ್ಟಾರೆಯಾಗಿ ಈ ಪರಿಣಾಮವನ್ನ ನಾವಿಲ್ಲಿ ನೋಡುವಂತದ್ದಾದ್ರೆ ಇಂತಹ ದುರಂತಗಳು ಸಂಭವಿಸ್ತಾವೆ. ಒಟ್ಟಾರೆಯಾಗಿ ಹೀಗಾಗಿ ಏನ್ ಅಗತ್ಯ ಇದೆ ಅಂತ ನಾವಿಲ್ಲಿ ನೋಡೋದಾದ್ರೆ ಕಠಿಣ ನಿಯಮಗಳು ಜಾರಿ ಮಾತ್ರವಲ್ಲ, ಅದನ್ನ ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನ ಕೂಡ ಇಲ್ಲಿ ನಾವು ತೆಗೆದುಕೊಳ್ಬಹುದು. ಏನು ಈ ಅಪಘಾತದ ಹಿಂದೆ ಕೇವಲ ತಾಂತ್ರಿಕ ಸಮಸ್ಯೆ ಅಥವಾ ಏನು ದೋಷ ಅಥವಾ ತಾಂತ್ರಿಕ ದೋಷ ಅದು ಮಾತ್ರ ಅಲ್ಲ, ಮಾನವೀಯ ಅಂಶ ಕೂಡ ನಾವಿಲ್ಲಿ ನೋಡ್ಬೋದು. ಏನು ಮಾನವೀಯ ಅಂಶ ಏನಪ್ಪಾ ಇದು ಅಂತ ನಾವು ನೋಡೋದಾದ್ರೆ ಮಾಲೀಕರ ಅತಿಯಾದ ಲಾಭದ ಆಸೆ ಕೂಡ ಇಲ್ಲಿ ಸೇರ್ಕೊಳ್ಳುತ್ತೆ. ಏನು ಮಾಲೀಕರು ತಮ್ಮ ಅತಿಯಾದ ಲಾಭ ಆಸೆಗೆ ಸೇರಿ ಇಂತಹ ದುರ್ಘಟನೆಗಳು
ದುರ್ಘಟನೆಗಳಿಗೆ ಪ್ರಮುಖ ಕಾರಣ ಆಗಿರುವಂತದ್ದು. ಏನು ಇಂಥ ದುರ್ಘಟನೆಗಳಿಗೆ ಇದೊಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಾನೆ ನಾವಿಲ್ಲಿ ನೋಡ್ಬೋದು. ಸಾಕಷ್ಟು ಸಂದರ್ಭಗಳಲ್ಲಿ ಏನ್ ನಡೆಯುತ್ತಪ್ಪ ಅಂತ ನಾವಿಲ್ಲಿ ನೋಡೋದಾದ್ರೆ, ಹೆಚ್ಚು ಲಾಭಕ್ಕಾಗಿ ಟಿಪ್ಪರ್ಗಳಿಗೆ ಅತಿ ಭಾರ ಹಾಕುವಂಥದ್ದು, ಏನು ಮಾಲೀಕರು ಇತ್ತೀಚಿನ ದಿನಗಳಲ್ಲಿ ಮಾಲೀಕರು ಮಾಡ್ತಿರುವಂತಹ ಕೆಲಸಗಳು, ನಡೀತಾ ಇರುವಂತಹ ಪ್ರಕರಣಗಳು ಇದು. ಏನು ಹೆಚ್ಚು ಲಾಭಕ್ಕಾಗಿ ಟಿಪ್ಪರ್ಗಳಿಗೆ ಅತಿ ಭಾರ ಹಾಕುವಂಥದ್ದು, ಕಡಿಮೆ ಸಮಯದಲ್ಲಿ ಹೆಚ್ಚು ಟ್ರಿಪ್ ಮಾಡೋಕೆ ಚಾಲಕರ ಮೇಲೆ ಒತ್ತಡ ಹೇರುವಂಥದ್ದು. ಇನ್ನೊಂದು ಏನ್ ನೋಡೋದಾದ್ರೆ, ವಾಹನ ಸರಿಯಾಗಿ ಮೇಂಟೆನೆನ್ಸ್ ಕಡೆಗೆ ಗಮನ ಕೊಡದೇ ಇರುವಂಥದ್ದು. ಏನು ಮೇಂಟೆನೆನ್ಸ್ ಇರ್ಬೋದು, ವಾಹನವನ್ನ ಸರಿಯಾದ ಕಡೆಗೆ ಗಮನ ಕೊಡದೇ ಇರುವಂಥದ್ದು. ಈ ಎಲ್ಲಾ ಪರಿಣಾಮ ಕೂಡ ಇಲ್ಲಿ ಏನು ಈ ತರ ಪರಿಣಾಮಗಳು ಕೂಡ ಇಲ್ಲಿ ನಡೆಯುವಂಥದ್ದು. ಏನು ಚಾಲಕರ ಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಚಾಲಕರ ಸ್ಥಿತಿ ತುಂಬಾ ಕಷ್ಟಕರ ಆಗಿರುತ್ತೆ ಅಂತಾನೆ ನಾವು ಹೇಳ್ಬೋದು. ಗಂಟೆಗಳ ಕಾಲ ವಿಶ್ರಾಂತಿ ಇಲ್ಲದೆ ಡ್ರೈವಿಂಗ್ ಮಾಡಿರುವಂಥದ್ದು. ಇಲ್ಲಿ ಚಾಲಕನ ನಿಯಂತ್ರಣ, ಈ ವಿಚಾರವಾಗೂ ಕೂಡ ಚಾಲಕನ ನಿಯಂತ್ರಣ ತಪ್ಪಿರುವಂಥದ್ದು ಆಗಿರಬಹುದು. ಏನು ಗಂಟೆಗಳ ಕಾಲ ವಿಶ್ರಾಂತಿ ಇಲ್ಲದೆ ಡ್ರೈವಿಂಗ್ ಮಾಡಿರುವಂಥದ್ದು, ಅಪಾಯಕರ ರಸ್ತೆಗಳಲ್ಲಿ ಕೆಲಸ ಮಾಡೋಕ್ಕೂ ಒತ್ತಡ ಹೇರುವಂಥದ್ದು. ಏನು ಮಾಲೀಕರು ಈ ರೀತಿ ಒಂದು ಒತ್ತಡ ಹೇರುವಂತ ವಿಚಾರ ಇರ್ಬೋದು, ಅಥವಾ ಚಾಲಕರಿಗೆ ಈ ಒತ್ತಡಕ್ಕೆ ಬೇರೆ ಪರ್ಯಾಯ ಮಾರ್ಗ ಇಲ್ಲದೆ ಕೆಲಸ ಕಳೆದುಕೊಳ್ಳೋ ಭಯದಿಂದ ಇಲ್ಲ ಅಂತ ಹೇಳೋಕ್ಕಾಗದೆ ಇರೋ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಏನ್ ಪ್ರಶ್ನೆ ಅಂತ ನಾವಿಲ್ಲಿ ನೋಡ್ಬೋದು. ಪ್ರಶ್ನೆ ಏನಿರ್ಬೋದು ಅಂದ್ರೆ, ಇದು ನಿಜವಾಗೂ ಚಾಲಕನ ತಪ್ಪಿರ್ಬೋದಾ ಅಥವಾ ಪರಿಸ್ಥಿತಿ ಈ ರೀತಿ ಇತ್ತ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಏನು ಬಹಳ ಬಾರಿ ಚಾಲಕರು ತಮ್ಮ ಸುರಕ್ಷತೆ ಇಲ್ದಿದ್ರು ಕೆಲಸ ಮಾಡ್ಬೇಕಾಗುತ್ತೆ. ಚಾಲಕರಿಗೆ ಅವರ ಸುರಕ್ಷತೆ ಬಗ್ಗೆ ಅವ್ರಿಗೆ ಏನು ಒಂದು ಸುರಕ್ಷತೆ ಬಗ್ಗೆ ಅವ್ರಿಗೆ ತಿಳಿದಿರುತ್ತೋ ಇಲ್ವೋ, ಆದ್ರೆ ಅವರು ಅನಿವಾರ್ಯವಾಗಿ ಕೆಲಸ ಮಾಡ್ಲೇಬೇಕಾಗುತ್ತೆ. ಕುಟುಂಬದ ಹೊಣೆಗಾರಿಕೆಗಾಗಿ ಜೀವವನ್ನ ಪಣಕ್ಕಿಡುವಂಥದ್ದು ಅವ್ರಿಗೆ ಅನಿವಾರ್ಯ ಆಗಿರುತ್ತೆ. ಕುಟುಂಬಕ್ಕೋಸ್ಕರ ಚಾಲಕರು ಈ ರೀತಿ ಅತಿ ಹೆಚ್ಚು ಬಾರಿ ಟ್ರಿಪ್ ಮಾಡುವಂಥದ್ದು, ಈ ತರ ಕೆಲಸ ಮಾಡುವಂಥದ್ದು ಇಲ್ಲಿ ಅನಿವಾರ್ಯ ಆಗಿರುತ್ತೆ. ಈ ಪ್ರಕರಣದಲ್ಲಿ ಕೂಡ ಮೃತರಾಗಿರುವಂತ ಸುಬ್ಬು ಅವರು ಅನುಭವಿ ಚಾಲಕ ಆಗಿದ್ರು ಇರಬಹುದು. ಅನುಭವಿ ಚಾಲಕ ಆಗಿದ್ರು ಕೂಡ ಇಂತಹ ಪರಿಸ್ಥಿತಿ ಸಂಭವಿಸಿದಂತಹ ಸಂದರ್ಭದಲ್ಲಿ ಈ ರೀತಿ ದುರ್ಘಟನೆಗಳು ನಡೆಯೋದು ಸಹಜ. ಇಲ್ಲಿ ಏನು ಕೊನೆಯದಾಗಿ ನಾವೇನು ಹೇಳ್ಬೋದು ಅಂತಂದ್ರೆ, ಒಬ್ಬ ಚಾಲಕನ ಜೀವ ಹೋದ ನಂತರ ಎಚ್ಚರಗೊಳ್ಳೋದಕ್ಕಿಂತ ಮಾಲೀಕರು ಏನು ಮುಂಚಿತವಾಗಿ ಕ್ರಮವನ್ನ ಕೈಗೊಳ್ಳುವಂಥದ್ದು, ಮತ್ತೊಂದು ಜೀವ ಹೋಗೋ ಮುನ್ನ ಕ್ರಮ ಕೈಗೊಳ್ಳೋದು ಕೂಡ ಇಲ್ಲಿ ಮುಖ್ಯ ಆಗಿರುತ್ತೆ. ಏನು ಗುಂಡ್ಲುಪೇಟೆ ಸಮೀಪ ನಡೆದ ಈ ದುರ್ಘಟನೆ ಕೇವಲ ಒಂದು ಕುಟುಂಬದ ನೋವಲ್ಲ, ಕ್ವಾರಿ ಪ್ರದೇಶಗಳಲ್ಲಿ ಕೆಲಸ ಮಾಡೋ ನೂರಾರು ಚಾಲಕರ ಸುರಕ್ಷತೆ ಬಗ್ಗೆ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆ ಅಂತಾನೆ ಹೇಳ್ಬೋದು ನಾವಿಲ್ಲಿ. ಏನು ಸಂಬಂಧಪಟ್ಟ ಅಧಿಕಾರಿಗಳು ಕೇವಲ ಇದೊಂದು ಘಟನೆ ನಡೆದಿದೆ, ಚಾಲಕ ಸಾವನ್ನಪ್ಪಿದ್ದಾನೆ ಅಂತ ಅದನ್ನ ಏನು ಮುಂದಿನ ಕ್ರಮಗಳನ್ನ ನಾವು ನೋಡ್ತೀವಿ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಏನು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ವಾರಿ ರಸ್ತೆ ಸುರಕ್ಷತೆ ಬಗ್ಗೆ ಪರಿಶೀಲನೆಯನ್ನ ನಡೆಸಿ ಅತಿ ಭಾರ ಸಾಗಾಣಿಕೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಿ. ವಾಹನಗಳ ತಾಂತ್ರಿಕ ತಪಾಸಣೆಯನ್ನ ನಡೆಸುವಂಥದ್ದು, ಅಥವಾ ಚಾಲಕರ ಕೆಲಸದ ಸಮಯ ಮತ್ತು ವಿಶ್ರಾಂತಿ ನಿಯಮಗಳ ಅನುಷ್ಠಾನ ಮಾಡುವಂಥದ್ದು, ಈ ರೀತಿಯಾದಂತಹ ಒಂದು ಕ್ರಮಗಳನ್ನ ತೆಗೆದುಕೊಳ್ಳೋದು ಇಲ್ಲಿ ಸೂಕ್ತ ಅಂತಾನೆ ನಾವಿಲ್ಲಿ ನೋಡ್ಬೋದು. ಇಲ್ಲದಿದ್ರೆ ಈ ರೀತಿ ಅಧಿಕಾರಿಗಳು ಈ ರೀತಿ ಮಾಡದಿದ್ರೆ, ಈ ರೀತಿ ಕ್ರಮಗಳನ್ನ ತೆಗೆದುಕೊಳ್ಳೋದಿದ್ರೆ, ಈ ರೀತಿ ಈಗ ಚಾಲಕ ಸುಬ್ಬು ಇರ್ಬೋದು, ನಾಳೆ ಮತ್ತೊಬ್ಬ ಚಾಲಕ ಈ ರೀತಿ ಒಂದು ಗಂಭೀರ ಸಮಸ್ಯೆಗೆ ಆಗುವಂಥದ್ದು. ಏನು ಮಾಲೀಕರಿಗೆ ಲಾಭಕ್ಕಿಂತ ಒಂದು ಜೀವ ಮುಖ್ಯ ಅನ್ನೋದನ್ನ ಮಾಲೀಕರು ಕೂಡ ಇಲ್ಲಿ ನೆನ್ಪಿಟ್ಕೊಳ್ಳುವಂಥದ್ದು. ಅಧಿಕಾರಿಗಳು ಮತ್ತು ವ್ಯವಸ್ಥೆ ಅರಿತುಕೊಳ್ಬೇಕಾದ ಸಮಯ ಇದು. ಏನು ಮಾಲೀಕರು ಅತಿಯಾಸೆಗೆ ಬಿದ್ದು ಚಾಲಕರ ಮೇಲೆ ಒತ್ತಡ ಹೇರುವಂಥದ್ದು, ಆಗ ಇಂತಹ ದುರ್ಘಟನೆಗಳು ಸಂಭವಿಸುವಂಥದ್ದು. ಮಾಲೀಕರು ಕೂಡ ವಿಷಯವನ್ನ ಗಂಭೀರವಾಗಿ ಅರಿತು ಮುಂದಿನ ದಿನಗಳಲ್ಲಿ ಸಾಕಷ್ಟು ನಿಯಮಗಳನ್ನ ಪಾಲಿಸಿ, ನಿಯಮಗಳನ್ನ ನಿರ್ಲಕ್ಷಿಸಬೇಡಿ ಅನ್ನೋದು ಕೂಡ ಇಲ್ಲಿ ಸೂಚನೆ ನೀಡ್ತಾ ಇರುವಂತದ್ದು. এদিকে বসে আছি, করিতেছি। হ্যাঁ রে, এই তো এদিকে বসে আছি, করিতেছি।